ಸೀಸನ್ ಅಂದ್ರೆ ಸಮ್ಮರು, ಎಲ್ಲ ಡ್ರೈ ಗ್ರಾಸು, ರಸ್ತೆ ಎರಡೂ ಬದಿ ನೋಡಿ, ಡ್ರೈ ಗ್ರಾಸು, ಎಲೆಗಳೆಲ್ಲ ಉದುರಿರ್ತವೆ. ದಯವಿಟ್ಟು ನಿಮ್ ಕಾರ್ನಲ್ಲಿ ಸ್ಮೋಕ್ ಮಾಡಕ್ ಹೋಗ್ಬೇಡಿ. ನೀವು ಕಾಡಿಂದ ಹೊರಗಡೆ ಬಂದು ನಿಮ್ಮನ್ನ ಯಾರು ಕೇಳಲ್ಲ, ಹೆಂಗಾರ ಮಾಡ್ಬೇಡಿ. ನಿಮ್ದು ಯಾವ್ದೋ ಮೂಡಲ್ ತೆಗೆದು ಬೀಡಿನೋ ಸಿಗರೆಟ್ ಕಾರಲ್ಲಿ ಸೇದಿದ್ದನ್ನು ಈಚೆ ಹಾಕ್ದಾಗ ನಿಮ್ದು ಅದು ಸಣ್ಣ ಕಿಡಿ ಇಡೀ ಕಾಡನ್ನು ಭಸ್ಮ ಮಾಡ್ಬಿಡುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾಡಕ್ ಹೋಗ್ಬೇಡಿ ಗೆಳೆಯರೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿ. ಯಾಕೆಂದ್ರೆ ಅವರು ನಮಗೋಸ್ಕರ, ಕಾಡಿಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅಂತಂದ್ರೆ ನಿಮ್ಗೆ ನೋಡಿದಾಗ ಅಪ್ಪ ಏನಪ್ಪ ಲೈಫ್ ಇಷ್ಟೊಂದು ಫಾಸ್ಟ್ ಆಗೈತೆ ಅವ್ರದ್ದು, ಏನ್ ಹಿಂಗೆ ಈ ತರ ಇರ್ತಾರೆ, ನಿಮ್ಗೆ ಆ ತರ ಮೇಲ್ನೋಟಕ್ಕೆ ಕಾಣ್ಬೋದು. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಇದಾರಲ್ಲ, ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ. ತಿಂಗಳಾನ್ಗಟ್ಟೆ ಮನೆ ಹೋಗಲ್ಲ ರೀ, ಹೆಂಡತಿ ಮಕ್ಕಳು ಮುಖ ನೋಡಕ್ಕಾಗಲ್ಲ ಅವ್ರ ಕೈಲಿ. ಅವ್ರಿರೋ ಕ್ವಾರ್ಟರ್ಸ್ಗಳು ನೋಡ್ಬಿಟ್ರೆ ಆ ಮಿನಿಮಮ್ ಫೆಸಿಲಿಟೀಸು ಕೂಡ ಅವ್ರ ಹತ್ರ ಇರೋದಿಲ್ಲ. ಆಮೇಲೆ ಕ್ಯಾಂಪಲ್ಲಿ ಇರ್ತಾರೆ, ಆಂಟಿ ಪೋಚಿಂಗ್ ಕ್ಯಾಂಪ್ಗಳಲ್ಲಿ ಇರ್ತಾರೆ. ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತಂದ್ರೆ, ಡೆಡಿಕೇಶನ್ ನಮ್ಮ ಕಾಡು, ನಮ್ಮ ವೈಲ್ಡ್ ಲೈಫ್ ನಮ್ಮ ಉಳಿಸ್ಕೋಬೇಕು, ಮುಂದಿನ ಪೀಳಿಗೆಗೆ ಇರಬೇಕು. ನೀವು ಅವ್ರಿಗೆ ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬೆಲೆ ಕೊಡಿ. ಈ ತರ ಬರ್ತಿರಲ್ಲ ನೀವು, ಬಾಕ್ಸ್ಗಳಲ್ಲಿ ಸೀಲ್ಡ್ ಬಾಟಲ್ಸ್ ನೀರಿಡ್ತು. ಸ್ಟಾಫ್ಗಳು ಹಂಗೆಲ್ಲ ಫೈರ್ ಬೀಡಿಂಗ್ ಮಾಡ್ತಾ ಇರ್ತಾರೆ ರೋಡ್ ನಲ್ಲಿ. ಜಾಸ್ತಿ ಹೊತ್ತು ಕೆಲ್ಸಕ್ಕೆ ಹೋಗ್ಬೇಡಿ. ಅವ್ರ ಎದುರುಗಡೆ ಒಂದು 10 ಸೆಕೆಂಡ್, ಸರ್ ತಗೊಳ್ಳಿ, ನೀರು ತಗೊಳ್ಳಿ, ಸರ್ ನೀರು ಕುಡೀರಿ ಅಂತ ನೀರು ಕೊಡಿ. ಪಾಪ ಅವ್ರಿಗೆ ಎಷ್ಟು ಬಿಸಿಲಿನಲ್ಲಿ ಒಂದು ಕ್ಯಾನ್ ನೀರು ಹಿಡ್ಕೊಂಡಿರ್ತಾರೆ, 10-12 ಜನ ಇರ್ತಾರೆ. ಅವ್ರ ತೃಪ್ತಿ ಆಗೋಷ್ಟು ನೀರು ಕುಡಿಯಕ್ಕಾಗಲ್ಲ ಅವ್ರ ಹತ್ರ. ಸ್ವಲ್ಪ ನೀರು ಕುಡಿದು ಗಂಟಲು ಮತ್ತು ತಂಪು ಮಾಡ್ಕೊತಾರೆ. ಅಂತವ್ರಿಗೆ ನೀರು ಕೊಡಿ. ಸಾಧ್ಯ ಆಯ್ತಾ? ನಿಮ್ಗೆ ಖುಷಿ ಇದೆಯಾ? ಫ್ರೂಟ್ಸ್ ಗಿಡಿಸಿ ಇದೆಯಾ ನಿಮ್ಮ ಹತ್ರ? ಆರೆಂಜ್ ಇರುತ್ತಾ? ಆರೆಂಜ್ ಹತ್ರ ಕೊಡಿ. ಅವರು ಖುಷಿ ಆಗ್ತೀರ, ನಿಮ್ಗೊಂದು ಆತ್ಮತೃಪ್ತಿ ಇರುತ್ತೆ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸ್ತೇ ಅಪ್ಪ. ಒಂದ್ಸಲ ಮಾಡಿ ನೋಡಿ, ಅದು ಸಿಗೋ ಖುಷಿ ಇದೆಯಲ್ಲ, ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ ಹ್ಯಾಪಿನೆಸ್. ಆತ್ಮೀಯ ಪರಿಸರ ಪ್ರಿಯರೇ, ಹಚ್ಚ ಹಸಿರಿನಿಂದ ಕೂಡಿದ ದಟ್ಟ ಅರಣ್ಯ ನೋಡಿದಾಗ, ಹುಲಿ, ಜಿಂಕೆ, ಕರಡಿ, ಚಿರತೆ ಮೊದಲಾದ ವನ್ಯಜೀವಿಗಳನ್ನು ನೋಡಿದಾಗ ನಮಗೆ ಆಗುವ ಆನಂದ ಅಷ್ಟಿಷ್ಟಲ್ಲ. ಆದರೆ ಇದೇ ಕಾಡು ಸುಟ್ಟಾಗ, ಪ್ರಾಣಿಗಳು ಸತ್ತಾಗ ನಾವು ಅಷ್ಟೇ ದುಃಖ ಪಡುತ್ತೇವೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಾಡ್ಗಿಚ್ಚು ಅಥವಾ ಕಾಡಿನಲ್ಲಿ ಕಾಣಿಸಿಕೊಳ್ಳುವ ಬೆಂಕಿಯಿಂದಾಗಿ ಅಮೂಲ್ಯವಾದಂಥ ಪ್ರಾಣಿ ಸಂಪತ್ತು ಮತ್ತು ಸಸ್ಯ ಸಂಪತ್ತು ನಾಶವಾಗುತ್ತದೆ. ಒಂದು ಕಿಡಿಯನ್ನು ನಿರ್ಲಕ್ಷಿಸಿದರೆ ಅದು ಇಡೀ ಕಾನನವನ್ನೇ ಸುಡುತ್ತದೆ. ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್, ಇಟ್ ಬರ್ನ್ಸ್ ಎವ್ರಿಥಿಂಗ್. ಹೀಗಾಗಿ ಕಾಡಿನ ಸಮೀಪ ಬೆಂಕಿ ಸುಳಿಯದಂತೆ ಎಚ್ಚರ ವಹಿಸಬೇಕು. ವನ ಪ್ರದೇಶಕ್ಕೆ ತೆರಳಿದಾಗ ಧೂಮಪಾನ ಮಾಡಬಾರದು, ಕ್ಯಾಂಪ್ ಫೈರ್ ಮಾಡಬಾರದು. ಸ್ವಾಭಾವಿಕವಾಗಿ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳೋದು ಅಪರೂಪ. ಆದರೆ ಮಾನವನ ಕುಕೃತ್ಯದಿಂದ, ಅಜಾಗರೂಕತೆಯಿಂದ ಇಂಥ ಅನಾಹುತ ಸಂಭವಿಸುತ್ತದೆ. ಹೀಗಾಗಿ ನೀವೆಲ್ಲ ಜಾಗರೂಕರಾಗಿರೋಣ. ಅರಣ್ಯಕ್ಕೆ ಬೆಂಕಿ ತಗುಲದಂತೆ ಎಚ್ಚರ ವಹಿಸೋಣ. ಒಂದೊಮ್ಮೆ ಕಾಡಿನಲ್ಲಿ ಬೆಂಕಿ ಹೊಗೆ ಕಾಣಿಸಿಕೊಂಡ್ರೆ ತಕ್ಷಣ ಹತ್ತಿರದ ಅರಣ್ಯ ಇಲಾಖೆಗೆ ತಿಳಿಸಿ ಅಥವಾ 1926ಗೆ ಕರೆ ಮಾಡಿ. ಧನ್ಯವಾದಗಳು.